ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಇದು ಗುರುವಾರದ ಬ್ಲಾಗು. ಗುರುವಾರ ಬೇಗನೆ ಎಲ್ಲ ಕೆಲಸ ಮುಗ್ದೋಗಿತ್ತು. ಪೂಜೆನೂ ಮುಗಿಸ್ಕೊಂಡೆ. ಪೂಜೆನೂ ಮುಗಿಸ್ಕೊಂಡ್ಮೇಲೆ ಹನೀಶಿಗೊಂದು ಶರ್ಟ್ ಬುಕ್ ಮಾಡಿದ್ದೆ. ಓಪನ್ ಮಾಡಿಬಿಡೋಣ ಅಂತ ಕೂತ್ಕೊಂಡೆ. ಬಟ್ ಅವನ ಕೈಲೇ ಓಪನ್ ಮಾಡಿಸಿ ಅವ್ನು ಖುಷಿ ಪಡೋದು ನೋಡೋದು. ಅವ್ನು ಓಪನ್ ಮಾಡುವಾಗ ಅವ್ನಿಗೊಂದು ಖುಷಿ ಇರುತ್ತೆ. ಅವ್ನಿಗೆ ಪಾರ್ಸಲ್ ಬಂದಿದ್ದೆಲ್ಲ ಓಪನ್ ಮಾಡೋದಂದರೆ ತುಂಬಾ ಇಷ್ಟ. ಅದಕ್ಕೆ ಅವನ ಕೈಲೇ ಓಪನ್ ಮಾಡ್ಸೋಣ ಅಂದ್ಬಿಟ್ಟು ನೋಡೋಣ ಅಂದ್ಕೊಂಡವಳು ಎತ್ತಿಟ್ಬಿಟ್ಟೆ. ಇನ್ನು ಮನೆ ಮುಂದೆ ಮರ ಇದೆಯಲ್ವ, ಹೆಂಗೂ ಬರ್ಡ್ಸ್ ಎಲ್ಲ ಬಂದಲ್ಲಿ ಕೂತಿರ್ತವೆ. ಅದಕ್ಕಂತ ಸ್ವಲ್ಪ ನೀರೂ ಅಕ್ಕಿ ಇಟ್ಟೆ. ಮನೆ ಮುಂದೆ ಕಾಂಪೌಂಡ್ ಮೇಲೆ ಇಟ್ಟರೆ ಬಂದು ತಿಂತವೆ. ಬೇಸಿಗೆ ತುಂಬ ಬಿಸಿಲು ಮಧ್ಯಾಹ್ನದೊತ್ತು. ಮತ್ತು ಪುಡಿ ಮಾಡ್ಕೊಳ್ಳೋಣ. ಅವ್ನು ಹೆಂಗೂ ನಮ್ಮಮ್ಮರ ಮನೆಗೆ ಹೋಗಿದ್ದಾನೆ. ಅವ್ನು ಬರೋ ಅಷ್ಟರಲ್ಲಿ ಕೆಲಸನೂ ಕಡಿಮೆ ಇರುತ್ತೆ. ಪುಡಿಗಳು ಮಾಡ್ಕೊಂಬಿಡೋಣ ಗೊಜ್ಜಿಂದು. ಮತ್ತು ಸ್ಕೂಲ್ ಸ್ಟಾರ್ಟ್ ಆಗಿದ್ರೆ ಮಾಡ್ಕೊಳಕ್ಕಾಗಲ್ಲ. ಇನ್ನು ನಾನು ನಮ್ಮಮ್ಮರ ಮನೆಗೆ ಹೋಗಬೇಕು. ಊರಲ್ಲಿ ಊರಬ್ಬ ಐತೆ, ಅಲ್ಲೂ ಹೋಗಬೇಕು ರಜಾ ಇರೋದ್ರಿಂದ ಅಂದ್ಬಿಟ್ಟು ಈರುಳ್ಳಿದೆಲ್ಲ ಸಿಪ್ಪೆ ಮತ್ತು ಮೆಣಸಿನ್ಕಾಯಿದೆಲ್ಲ ಒಣಗಿದ್ರೆ ಅದು ಸಿಪ್ಪೆ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ತೊಟ್ಟೆಲ್ಲ ಮುರ್ಕೊಂಡು ಬೆಳ್ಳುಳ್ಳಿದೆಲ್ಲ ಸಿಪ್ಪೆ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ಗೊಜ್ಜಿಗೆ ರೆಡಿ ಗೊಜ್ಜಿನ ಪುಡಿ ಮಾಡೋಕ್ಕೆ. ಪುಳಿಯೋಗರೆ ಗೊಜ್ಜು ಆಲ್ಮೋಸ್ಟ್ ನೋಡಿರ್ತೀರ, ನಮ್ಮಮ್ಮ ಮಾಡಿದ್ದಾರೆ. ಸೇಮ್ ಅದೇ ಥರನೇ ನಾನು ಮಾಡ್ಕೊಳ್ಳೋದು. ನೋಡ್ದಲ್ಲೇ ಇರೋರು ಯೂಸ್ ಆಗುತ್ತೆ ಅಂತ ಮಾಡಿದೆ. ಇಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ 10 ತೊಗೊಂಡಿದ್ದೀನಿ. ನೀವು ಕಲರ್ ಬೇಕು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ಒಂದು ಸ್ವಲ್ಪ ಕೊಬ್ಬರಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಸ್ಪೂನ್ ಇದೆಯಲ್ಲ ಪಕ್ಕದಲ್ಲಿ, ಅದೇ ಮೆಷರ್ಮೆಂಟಲ್ಲಿ ನಾನು ತೊಗೊತಾ ಇರೋದು. ನೀವು ಚಿಕ್ಕ ಸ್ಪೂನ್ ತೊಗೊಂಡ್ರೆ ಎಲ್ಲನೂ ಚಿಕ್ಕ ಸ್ಪೂನಲ್ಲೇ ಒಂದೇ ಅಳತೆ ಸೇಮ್ ಈಕ್ವಲ್ ತೊಗೊಬೇಕು. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಅದೇ ಸ್ಪೂನಲ್ಲಿ 2 ಸ್ಪೂನು ಕರೆಕ್ಟಾಗಿ ಅದರಲ್ಲಿ 2 ಸ್ಪೂನ್ ಹಾಕ್ಕೊಂಡ್ರೆ ನನಗೆ ಒಂದು ಮಿಕ್ಸಿ ಬಟ್ಲು ಫುಲ್ಲು ಗೊಜ್ಜಾಗುತ್ತೆ. ಇಲ್ಲಿ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಮೆಣಸು 2 ಚಮಚನೇ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನೇನು ಬಿಸಿಲಿ ಇದು ಮಾಡ್ತಾಯಿದ್ದೀನೋ ಒಂದು ದೊಡ್ಡ ಸ್ಪೂನ್ ಇತ್ತಲ್ಲ, ಅದೇ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನ್, ಅದು ತುಂಬ ದೊಡ್ಡ ಸ್ಪೂನು, 2 ಸ್ಪೂನಷ್ಟು ಮೆಣಸನ್ನ ಹುರ್ಕೊಂಡಿದ್ದೀನಿ. ಅದನ್ನು ತುಂಬ ಲೋ ಫ್ಲೇಮಲ್ಲಿ ಚಟ ಅನ್ನೋವರೆಗೂ ಹುರಿತಾ ಇರಬೇಕು. ಸಾಸಿವೆನೂ ಅಷ್ಟೇ 2 ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆನೂ ಅದೇ ಸ್ಪೂನ್ ಅಳ್ತಲೇ ಅದು ಚೆನ್ನಾಗಿ ಪಟ ಅಂತ ಸಿಡಿಯೋವರೆಗೂ ಹುರ್ಕೊಬೇಕು. ಇನ್ನು ಜೀರಿಗೆನೂ ಅಷ್ಟೇ 2 ಸ್ಪೂನ್, ಎಲ್ಲ 2 ಸ್ಪೂನ್ ಹಾಕ್ಕೊಳ್ಳೋದು. ಇದರಲ್ಲಿ ಏನು ಕನ್ಫ್ಯೂಷನ್ ಆಗೋಲ್ಲ. ಜೀರಿಗೆ 2 ಸ್ಪೂನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಬೇಕು. ನಾನು ಸ್ವಲ್ಪ ಅದೆಲ್ಲ ಕಟ್ ಮಾಡಿ ಇದೆಲ್ಲ ಹಾಕಿದ್ದೀನಿ, ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂದ್ಬಿಟ್ಟು. ನೆಕ್ಸ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನೂ ಅಷ್ಟೇ 2 ಸ್ಪೂನು. ಅದೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಹುರಿದು ಒಂದೇ ಪ್ಲೇಟ್ಗೆ ಹಾಕ್ಕೊಂಬಿಡ್ತೀನಿ. ಅದು ಇದೆಲ್ಲ ಚಟ ಅಂತ ಸಿಡಿಯುತ್ತೆ ಆ ಟೈಮಲ್ಲಿ. ಮತ್ತು ಅದ್ರದ್ದು ಫ್ಲೇವರ್ ಬರುತ್ತೆ. ಉರಿತಾ ಅದ್ರ ಘಮ ಬರುತ್ತೆ. ಆವಾಗ ಆಗಿದೆ ಅಂತ ಅರ್ಥ. ಲೋ ಫ್ಲೇಮಲ್ಲಿ, ಹೈ ಫ್ಲೇಮ್ ಮಾಡಬೇಡಿ, ಸೀದ್ಬಿಡುತ್ತೆ ಬೇಗ, ಅದು ನೀಟಾಗಿ ಹುರಿದಿರಲ್ಲ. ಧನಿಯಾ 2 ಸ್ಪೂನು. ಈಗ ಉದ್ದಿನಬೇಳೆ 2 ಸ್ಪೂನು. ಹಿಂಗೆ ನಿಧಾನಕ್ಕೆ ಹುರಿಯೋದ್ರಿಂದನೇ ಚೆನ್ನಾಗಾಗೋದು. ನಮ್ಮಮ್ಮನೂ ಅಷ್ಟೇ ತುಂಬ ನಿಧಾನಕ್ಕೆ ಹುರಿದು ಮಾಡ್ತಾರೆ. ನೆಕ್ಸ್ಟು ಕಡಲೆಬೀಜ 2 ಸ್ಪೂನ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇದನ್ನು ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಅಕ್ಕ ಪುಳಿಯೋಗರೆ ಗೊಜ್ಜು ಅಂತ ನನ್ನ ತಂಗಿ ಚಾನಲಲ್ಲಿ ಕಮೆಂಟ್ ಮಾಡಿದ್ರಿ. ನಾನು ಇದನ್ನು ನೋಡ್ದಲ್ಲೇ ಇರೋರು ಮಾಡಲಿ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡಿಕೊಂಡೆ. ಹಂಗೆ ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ 2 ಸ್ಪೂನು, ಕರ್ಬೇವಿನ ಸೊಪ್ಪು ಒಂದು ಅಂದಾಜು ಮೇಲೆ 1 ಇಡೀ ಆಗೋಷ್ಟು ಹಾಕ್ಕೊಳ್ಳಿ. ಅದನ್ನು ಬಿಸಿಲಲ್ಲಿ ಒಣಗಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಇದು ಆಲ್ರೆಡಿ ಡ್ರೈ ಆಗಿಬಿಟ್ಟಿತ್ತು, ತುಂಬ ದಿನ ಆಗಿತ್ತು ತಂದು. ಇನ್ನೇನು ಒಣಗಿಸೋದೇನು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನೇನು ಬಿಸಿಲಲ್ಲಿ ಹಾಕ್ಕೊಂಡಿರಲಿಲ್ಲ. ಹಾಕ್ಕೊಂಡ್ರೆ ಇನ್ನೂ ಬೇಗ ಆಗುತ್ತೆ. ಹಿಂಗೆ ಕೈಯಲ್ಲಿ ಇಸಕ್ಕೆ ನೋಡಿ, ಅದು ಪುಡಿ ಆಗೋ ಥರ ಅನಿಸುತ್ತೆ ತರಿಯಾಗಿ, ಆವಾಗ ಹಾಕ್ಕೊಂಬಿಡಿ, ಆಗಿರುತ್ತೆ ಕರ್ಬೇವಿನ ಸೊಪ್ಪು. ತುಂಬ ಹಸಿ ಇದ್ದರೆ ಬಿಸಿಲಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಎಲ್ಲ ಬಿಸಿಲಲ್ಲಿ ಹಾಕ್ಕೊಂಡಿದ್ದು. ಈಗ ಒಣಮೆಣ್ಸಿನ್ಕಾಯಿ ಹುರ್ಕೊಂಡೆ. ಈ ಲಾಸ್ಟಲ್ಲಿ ಕೊಬ್ಬರಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು. ಅದೇನೋ ಒಂದು ಸ್ವಲ್ಪ ಹಾಕ್ಕೊಂಡ್ರೂ ಸಾಕು. ಇದು ಪ್ಲೇಟು ಸಾಕಾಗಲಿಲ್ಲ ಅಂದ್ಬಿಟ್ಟು ಒಂದು ಬಾಣಲಿ ಥರ ಇತ್ತು ಚಿಕ್ಕದು, ಅದಕ್ಕೆ ಹಾಕ್ಬಿಟ್ಟು ಹಾರಕ್ಕೆ ಇಟ್ಬಿಡ್ತೀನಿ. ಇದು ಫುಲ್ಲು ಕ್ಲೀನಾಗಿ ಆರಬೇಕು. ಸ್ವಲ್ಪ ಬಿಸಿ ಇದ್ರೂ ಅದು ಎಲ್ಲ ಪುಡಿ ಎಲ್ಲ ಇದ್ರ ಥರ ಆಗಿಬಿಡುತ್ತೆ, ಗಂಟು ಥರ, ಉಂಡುಂಡೆ ಥರ. ಇಲ್ಲಿ ಗೊಜ್ಜು ಮಾಡೋದಕ್ಕೆ 3 ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೀನಿ. ನಾನು ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ, ಸ್ವಲ್ಪ ಮಾಡಲ್ಲ ನಾನು, ಎಲ್ಲ ಜಾಸ್ತಿ ಮಾಡ್ತೀನಿ. ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು 1 ನಿಂಬೆಹಣ್ಣು ಅಂತ ಸ್ವಲ್ಪ ಕಡಿಮೆ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಕಡಲೆಬೀಜ, ಕಡಲೆಬೇಳೆ, ಸಾಸಿವೆ ಮತ್ತು ಅರಿಶಿನ, ಇದಿಷ್ಟು ಒಗ್ಗರಣೆಗೆ ಬೇಕು ಗೊಜ್ಜು ಮಾಡೋದಕ್ಕೆ, ಪುಳಿಯೋಗರೆ ಗೊಜ್ಜಿಗೆ. ಹಾಗೆ ಇದಿಷ್ಟು ಜೊತೆಗೆ
ಒಂದು ಸ್ವಲ್ಪ ಕೊಬ್ಬರಿನ ತುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಇವಾಗ ಪುಡಿ ಆಯಿತು. ಇದನ್ನು ಹಿಂಗೆ ಸ್ಪೂನಲ್ಲಿ ತಿರುಗಿಸ್ಕೊಂಡು ಪುಡಿ ಮಾಡ್ಕೊಬೇಕು. ಯಾಕೆಂದರೆ ಕಡಲೆ ಬೀಜ ಎಲ್ಲ ಇರುತ್ತಲ್ಲ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಹುರಿದ ಮೇಲೆ. ಅದು ಕೆಳಗಡೆ ಸ್ವಲ್ಪ ಎಣ್ಣೆ ಥರ ಗಟ್ಟಿ ಆಗಿಬಿಡುತ್ತೆ. ಹಿಂಗೆ ತಿರುಗಿಸ್ಕೊಂಡು ಒಂದೆರಡು ಸತಿ ಮಿಕ್ಸಿ ಮಾಡಿಕೊಂಡ್ರೆ ಏನು ಅದು ಗಟ್ಟಿ ಆಗಲ್ಲ. ಆಮೇಲೆ ಒಂದು ಬಾಣಲಿಗೆ ಆರಕ್ಕೆ ಹಾಕ್ಬಿಡ್ತೀನಿ. ಸ್ವಲ್ಪ ಹೊತ್ತು ಬಿಸಿನೇ ಎತ್ತಿಕ್ಬಾರ್ದಲ್ವ ಅಂದ್ಬಿಟ್ಟು ಬಾಣಲಿಗೆ ಹಾಕ್ಕೊಂಡು ಅದೇ ಹುರಿದು ಆರಕ್ಕೆ ಇಟ್ಟಿದ್ನಲ್ಲ ಆ ಬಾಣಲಿಗೆ ಹಾಕ್ಕೊಂಡು ಹಂಗೂ ಕೆಳಗಡೆ ನೋಡಿ ಆ ಥರ ಗಂಟು ಬರುತ್ತಲ್ಲ ಅದನ್ನೆಲ್ಲ ಹೊಡ್ಕೊಳ್ಳೋಂಗೆ ಹಿಂಗೆ ಸ್ಪೂನಲ್ಲೇ ಇದು ಮಾಡಿಕೊಂಡ್ರೆ ಎಲ್ಲ ಮಿಕ್ಸ್ ಆಗುತ್ತೆ. ಈ ಟೈಮಲ್ಲಿ ಬೇಕಂದರೆ ಎಳ್ಳನ್ನ ಹುರಿದ್ಬಿಟ್ಟು ಮಿಕ್ಸ್ ಮಾಡಿ ಮಡಿಕೊಬೋದು. ನಾನೇನು ಎಳ್ಳು ಹಾಕ್ತಾಯಿಲ್ಲ. ಇಲ್ಲಾಂದರೆ ಒಗ್ಗರಣೆ ಟೈಮಲ್ಲಾದರೂ ಹಾಕ್ಕೊಬೋದು. ನಾನೇನು ಎಳ್ಳು ಹಾಕಿಲ್ಲ. ಎಳ್ಳು ಖಾಲಿ ಆಗೋಗಿದ್ದು ಇರಲಿಲ್ಲ ಅಂದ್ಬಿಟ್ಟು ಹಂಗೆ ಮಾಡಿದೆ. ಇದ್ದರೆ ಎಳ್ಳು ಹಾಕ್ಕೊಳ್ಳಿ. ಕಡಲೆ ಬೀಜ ಹುರಿದ್ಬಿಟ್ಟು ಎತ್ತಿಟ್ಕೊತೀನಿ. ಹಿಂಗೆ ಒಂದು ಪ್ಲೇಟಿಗೆ ಎತ್ತಿಟ್ಬಿಟ್ರೆ ಹಂಗೆ ಕ್ರಿಸ್ಪಿಯಾಗಿರುತ್ತೆ ಕಡಲೆ ಬೀಜ ಅಂತ ಆ ಥರ ಮಾಡ್ತೀನಿ. ಇಲ್ಲಾಂದರೆ ಜೊತೆಯಲ್ಲೇ ಹಾಕ್ಬೋದು, ಏನಿಲ್ಲ, ಚೆನ್ನಾಗೇ ಇರುತ್ತೆ. ಈ ಥರ ಆದರೆ ಕಡಲೆ ಬೀಜ ಬೇಗ ಖಾಲಿಯಾಗೋಗುತ್ತೆ, ಗೊಜ್ಜಲ್ಲಿ ಸಿಗಲ್ಲ, ಮತ್ತೆ ಹುರ್ಕೊಬೇಕಾಗುತ್ತೆ ಗೊಜ್ಜು ಎತ್ತಿಟ್ಕೊಂಡ್ರೆ. ಅದಕ್ಕೆ ಎರಡೂ ಮಿಕ್ಸ್ ಮಾಡಿಬಿಟ್ರೆ ಬೆಸ್ಟು. ಈಗ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಅದು ಒಂಚೂರು ಗೋಲ್ಡನ್ ಕಲರ್ ಆಗೋವರೆಗೂ ತಿರುಗಿಸ್ಕೊಬೇಕು. ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು. ಇದಕ್ಕೆ ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕು, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ ಸಾಸಿವೆ. ಅದೊಂದು ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಕುಟ್ಬಿಟ್ಟು ಎತ್ತಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಅದನ್ನು ಹಾಕ್ಕೊಬೇಕು. ನಾನು ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಒಗ್ಗರಣೆಗೆ ಅಲ್ಲಿ ಸ್ವಲ್ಪ ಖಾರ ಕಡಿಮೆನೇ ಹಾಕಿದ್ದೀನಿ. ಮೀಡಿಯಮ್ ಆಗಿತ್ತು, ಕರೆಕ್ಟಾಗಿತ್ತು. ಖಾರ ಏನು ಜಾಸ್ತಿನೂ ಆಗಿರಲಿಲ್ಲ, ಕಡಿಮೆನೂ ಆಗಿರಲಿಲ್ಲ, ಕರೆಕ್ಟಾಗಿತ್ತು. 10 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, 10 ಗುಂಟೂರು ಮೆಣಸಿನ್ಕಾಯಿ ಬೇಕಂದರೆ ಜಾಸ್ತಿ ಮಾಡ್ಕೊಬೋದು. ಇಲ್ಲ, ಬ್ಯಾಡ್ಗೆ ಮೆಣಸಿನ್ಕಾಯಿ, ಸಾರಿ, ಅದು ಏಕೆಂದರೆ ಕಲರ್ ಬರುತ್ತಷ್ಟೇ. ನಾನು 10 ಕರೆಕ್ಟಾಗಿ ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತುರಿದಿದ್ನೆಲ್ಲ ಅದನ್ನು ಕೊಬ್ಬರಿನ ಒಣ ಕೊಬ್ಬರಿ ಹಾಕಬೇಕು, ಹಸಿ ಕಾಯಿ ಹಾಕ್ಬಾರ್ದು ಇದಕ್ಕೆ ಪುಳಿಯೋಗರೆಗೆ. ಒಣ ಕೊಬ್ಬರಿ ತುರಿದಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಇದಿಷ್ಟು ಹಾಕ್ಬಿಟ್ಟು ಎಣ್ಣೆಲಿ ಸ್ವಲ್ಪ ಅದು ಬೆಳ್ಳುಳ್ಳಿದು ಮತ್ತು ಇದೆಲ್ಲ ಒಣಮೆಣ್ಸಿನ್ಕಾಯಿ ಖಾರ ಬಿಡಬೇಕಲ್ವ, ಒಂದು 5 ನಿಮಿಷ ಬೇಯಿಸಿದ್ಮೇಲೆ, ಒಂದು 5 ನಿಮಿಷನಲ್ಲ, ಒಂದು 2-3 ಸೆಕೆಂಡ್ ಆದಮೇಲೆ ಉಪ್ಪು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು. ನಾನು ಇಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇವಾಗ ಇದು ಆಗಿದೆ, ಇದು ರೆಡಿ ಆಗಿದೆ. ಕಡಲೆಬೇಳೆ, ಇದು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಬೆಂದಿದೆ. ಈಗ ನಾನು 1-2 ಸ್ಪೂನಷ್ಟು ಪುಡಿನ ಎಣ್ಣೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಎಣ್ಣೆ ಜೊತೆಗೇ. ಇದು ಎಣ್ಣೆಲಿ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಈ ಥರ ಮಾಡ್ತೀವಿ ಅಷ್ಟೇ. ನೀವು ಪ್ಯಾಕೆಟ್ ತಂದ್ರೂ ಇದೇ ಥರ ಮೆಥಡಲ್ಲಿ ಮಾಡಿ ನೋಡಿ, ಚೆನ್ನಾಗೇ ಬರುತ್ತೆ. ಆದರೆ ಮನೇಲಿ ಬಂದಿರೋದು ಸ್ವಲ್ಪ ಫ್ಲೇವರು ಘಮ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಅವರು ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದೀವಿ ನಾವು ಪುಡಿಗೆ, ಅದೆಲ್ಲ ಹಾಕಿರ್ತಾರೆ, ಮತ್ತು ಹೆಂಗೆ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಮನೇಲೇ ಮಾಡ್ಕೊಳ್ಳೋದು ಬೆಸ್ಟು. ಒಂಚೂರು ಟೇಸ್ಟ್ ಕಡಿಮೆ ಆದರೂ ಪರವಾಗಿಲ್ಲ. ಒಂದು 2-3 ನಿಮಿಷನಲ್ಲ, ಸೆಕೆಂಡ್ಸ್ ಅಷ್ಟೇ ಅದು ಎಣ್ಣೆಲಿ ಫ್ರೈ ಮಾಡಬೇಕು ಪೌಡ್ರನ್ನ. ಜಾಸ್ತಿ ಹೊತ್ತೇನು ಮಾಡೋ ಅವಶ್ಯಕತೆ ಇಲ್ಲ. ಒಂದು 2-3 ಸೆಕೆಂಡ್ ಎಣ್ಣೆಲಿ ಹುರ್ಕೊಂಬಿಟ್ಟು ಹಿಂದೆನೇ ಹುಣ್ಸೆಹಣ್ಣು ಕಿವುಚಿಟ್ಕೊಂಡಿರ್ತೀವಲ್ಲ ಅದ್ರ ರಸ ಬಿಟ್ಕೊಂಡು ತಿರುಗಿಸ್ಕೊತಾ ಇದ್ದರೆ ಗಟ್ಟಿ ಬರುತ್ತೆ. ಅದು ತಳ ಹಿಡಿಯೋದು ಸ್ವಲ್ಪ ಹಿಡ್ಕೊಳ್ಳುತ್ತೆ. ಇದು ಸ್ಟೀಲ್ ಬಾಣಲಿ ಆಗಿರೋದ್ರಿಂದ ಅವಾಗವಾಗ ತಿರುಗಿಸ್ಕೊತಾ ಇರಬೇಕು. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ನೋಡಿ. ಹಿಂಗೆ ಎಣ್ಣೆ ಬಿಟ್ಟ ಮೇಲೆ ಇದು ಗೊಜ್ಜು ರೆಡಿ ಆಗಿರುತ್ತೆ. ಚೆನ್ನಾಗಿ ಬೇಯಿಸಬೇಕು. ಈಗ ಉಪ್ಪು ಹಾಕ್ಕೊಂಡು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿ ಎಣ್ಣೆ ಬಿಟ್ಕೊತು, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತು. ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡ್ಬಿಟ್ಟು ಇವಾಗ ಪುಡಿ ಉಪ್ಪು ಹಾಕ್ಕೊಬೇಕು. ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಇವಾಗ ಪುಡಿ ಉಪ್ಪು ಹಾಕಿ, ಮತ್ತೆ ಕಲ್ಲುಪ್ಪು ಹಾಕಿದ್ರೆ ಅದು ಕರಗಲ್ಲ. ಅದಕ್ಕೋಸ್ಕರ ಇವಾಗ ಉಪ್ಪು ಕರೆಕ್ಟಾಗಿದೆಯಾ ನೋಡಿ. ಬೇಕಂದರೆ ಈ ಟೈಮಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಮಾಡಿ. ನಾನೇನು ಕೊತ್ತಂಬರಿ ಸೊಪ್ಪು ಹಾಕಲ್ಲ ಇದಕ್ಕೆ, ಪುಳಿಯೋಗರೆಗೆ ಹಂಗೆ ಇಷ್ಟ ಆಗುತ್ತೆ. ಮತ್ತು ಬೆಲ್ಲ ಹಾಕಂಗಿದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ. ನನಗೆ ಸ್ವೀಟ್ನೆಸ್ ಇಷ್ಟಪಡೋರು ಇರ್ತಾರಲ್ವ, ಅವರು ಈ ಟೈಮಲ್ಲಿ ಬೆಲ್ಲ ಹಾಕ್ಬಿಟ್ಟು ತಿರುಗಿಸ್ಕೊಂಡ್ರೆ ಅದು ಕರ್ಗೋಗುತ್ತೆ ಬೇಗನೆ. ಅಷ್ಟೇ. ನಾನು ನೆಕ್ಸ್ಟು ವಾಂಗಿಬಾತು ಮತ್ತು ಬಿಸಿಬೇಳೆ ಬಾತದ್ದು ಪೌಡ್ರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡಿದಾಗ ಆ ವಿಡಿಯೋನು ಶೇರ್ ಮಾಡ್ಕೊತೀನಿ. ನಾನು ಅದನ್ನು ಮನೇಲೇ ಮಾಡ್ಕೊಳ್ಳೋದು. ಏಕೆಂದರೆ ಸ್ಕೂಲ್ ಸ್ಟಾರ್ಟ್ ಬಿಡುತ್ತಲ್ಲ, ಆವಾಗ ಅರ್ಜೆಂಟಿಗೆ ಪುಡಿ ಮಾಡಿ ಮಾಡೋಕ್ಕಾಗಲ್ಲ. ಅನಿಶು ಬೇಗನೆ ಕಳಿಸ್ಬೇಕಲ್ವ, ಎದ್ಬಿಟ್ಟು ಪುಡಿ ಮಾಡಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ದೊಡ್ಡ ಸ್ಪೂನ್ ತೊಗೊಂಡು ನಾನು ಮಾಡ್ಕೊಂಡಿದ್ದೀನಿ. ನೀವು ಚಿಕ್ಕ ಸ್ಪೂನಲ್ಲಿ ಫಸ್ಟ್ ಮಾಡೋರು ಮಾಮೂಲಿ ಚಿಕ್ಕದೊಂದು ಸ್ಪೂನ್ ಇರುತ್ತಲ್ಲ ಮನೇಲಿ ಯೂಸ್ ಮಾಡೋದು, ಆ ಸ್ಪೂನಲ್ಲಿ ಅಳತೆ ತೊಗೊಂಡು ಎಲ್ಲ ಈಕ್ವಲಲ್ಲಿ ತೊಗೊಂಡು ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಆ ಥರ ಅಳತೆಯಲ್ಲಿ ತೊಗೊಳ್ಳಿ. ಇದೆಲ್ಲ ಈಕ್ವಲಾಗಿ ತೊಗೊಳ್ಳೋದು. ಸ್ವಲ್ಪ ಗೊಜ್ಜೆತ್ತಿಟ್ಬಿಟ್ಟು ನಾನು ಇವಾಗ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಕಳಿಸ್ತಾ ಇದ್ದೀನಿ. ಅನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಗೊಜ್ಜಿಗೆ.
ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಇನ್ನು ಯಾರು ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.